ಬಂಧುಗಳೇ ನಮಸ್ಕಾರ. ಹರಿ ಓಂ, ಜೈ ಶ್ರೀರಾಮ್. ಆ, ಇವತ್ತು ಲಾಸ್ಟ್ ಒಂದು 2-3 ದಿನದಿಂದ ಎಲ್ಲರಿಗೂ ಬರ್ತಾ ಇರೋದು ಧರ್ಮಸ್ಥಳದ್ದು ಹೊಸದಾಗಿ ವೀಡಿಯೋಸ್ ಆಗಿದೆ. ಸೌಜನ್ಯ ಪ್ರಕರಣದಲ್ಲಿ ಏನಾಯಿತು ಇದರ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ವೈರಲ್ ಆಗ್ತಾ ಇತ್ತು. ಸೊ ಆ ಕಾರಣಕ್ಕೆ ಇದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡಬೇಕನ್ನಿಸ್ತು. ಸೊ ಅದರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೇನೆ. ಫಸ್ಟು ಎಷ್ಟೋ ಘಟಾನುಘಟಿ ರಾಜಕಾರಣಿಗಳೆಲ್ಲ ಮಾತಾಡಿದ್ದಾರೆ, ಧರ್ಮಸ್ಥಳಕ್ಕೆ ಬನ್ನಿ, ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಹಾಕೋಣ. ಸೊ ಅಷ್ಟು ಪವಿತ್ರ ದೇವಸ್ಥಾನ. ನಮಗೂ ಆ ದೇವಸ್ಥಾನದಿಂದ ನಾನು ನಮ್ಮ ಮನೆಯವರು ಆ ದೇವಸ್ಥಾನವನ್ನು ನಂಬಿದ್ದೇವೆ. ಯಾಕಂದರೆ ಆ ದೇವಸ್ಥಾನದಿಂದನೇ ನಮಗೆ ಒಳ್ಳೆಯದು ಆಗಿದೆ. ಇವಾಗ ನಾವು ರೀಸೆಂಟಾಗಿ ಬೆಳ್ತಂಗಡಿಗೂ ಶಿಫ್ಟ್ ಆಗಿ ಅಲ್ಲಿಂದನೇ ಆ ಧರ್ಮಸ್ಥಳ ಸನ್ನಿಧಾನದಲ್ಲೇ ಇದ್ದೇವೆ. ಈ ಪವಿತ್ರ ಧರ್ಮಸ್ಥಳ ಸನ್ನಿಧಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಅಂತ ಇದೆ. ಸೊ ಇದರಲ್ಲಿ 38,000 ದೇವಸ್ಥಾನಗಳನ್ನು, ಹೆಚ್ಚು ಕಡಿಮೆ 38,000 ದೇವಸ್ಥಾನಗಳನ್ನು ಅವ್ರು ಕೆಟಗರಿ ಮಾಡಿದ್ದಾರೆ, A+A B ಅಂತ. ಸೊ ಇದರಿಂದ ಅವರಿಗೆ ವರ್ಷಕ್ಕೆ 400 ಕೋಟಿ ಮೇಲೆ ಆದಾಯ ಬರ್ತಾ ಇದೆ. ಇದು ಲಾಸ್ಟ್ ಇಯರ್ ಬಜೆಟಲ್ಲಿ ಅವ್ರು ಕೊಟ್ಟಿರೋ ಅಪ್ರಾಕ್ಸಿಮೇಟ್ ಎಸ್ಟಿಮೇಷನ್ನು. ಈಗ ಯಾಕಪ್ಪ ನಾನು ಧರ್ಮಸ್ಥಳ ಬಿಟ್ಟು ಧಾರ್ಮಿಕ ದತ್ತಿ ಇಲಾಖೆಗೆ ಹೋದೆ ನೋಡಿ. ಎಲ್ಲ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋದಲ್ಲಿ ಏನಂದ್ರಂತೆ, ಇದನ್ನೂ ಧಾರ್ಮಿಕ ದತ್ತಿ ಇಲಾಖೆಗೆ ಜಾಯಿನ್ ಮಾಡಿಸ್ಬೇಕು ಅಂತ. ಸೊ ಇದಕ್ಕೆ ಹೋಗೋಕ್ಕಿಂತ ಮೊದಲು ಧರ್ಮಸ್ಥಳಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಹೋಗಿ ಬಂದಿರ್ತೀರ. ಏನಪ್ಪ ಧರ್ಮಸ್ಥಳದಲ್ಲಿ ಹಾಗಿದೆ? ಧರ್ಮಸ್ಥಳದ ಅಕ್ಕಪಕ್ಕದ್ದು ಎಲ್ಲ ಊರುಗಳಿಗೆ ಇನ್ನೂ ತನಕ ನಾನು ಉತ್ತರ ಕನ್ನಡ ಜಿಲ್ಲೆಯವನಾಗಿಯೂ ಕೂಡ ನಮ್ಮಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ. ಬಟ್ ಉಜಿರೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯ ಇನ್ಶೂರೆನ್ಸ್ಗಳು ಕವರ್ ಆಗುತ್ತೆ. ಅದರ ಜೊತೆಗೆ ಅಲ್ಲಿ ಸ್ಕೂಲು ಕಾಲೇಜ್ಗಳ ಫೀಸು ಈಗಾದರೂ 20,000-25,000 ರೂಪಾಯಿ ಇದೆ. ಅದಕ್ಕಿಂತ ಜಾಸ್ತಿ ಅವ್ರು ಚಾರ್ಜ್ ಮಾಡ್ತಾಯಿಲ್ಲ, ವಿತ್ CBSE ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ಸು. ಇದು ಬಿಟ್ಟು ಧರ್ಮಸ್ಥಳದ್ದು ಏನು ಮಧ್ಯಾಹ್ನ ಮತ್ತು ರಾತ್ರಿಯ ಪ್ರಸಾದ ಅಂದರೆ ಊಟದ ವ್ಯವಸ್ಥೆ ಏನು ಮಾಡ್ತಾರೆ, ಅದು ನ್ಯಾಷನಲ್ ಜಿಯೋಗ್ರಫಿಕಲ್ ಚಾನಲಲ್ಲಿ ಅದರದ್ದು ಅರ್ಧ ಗಂಟೆ ಶೋ ಆಗಿದೆ. ಇದು ನಿಮಗೊಂದು ಬ್ರೀಫಾಗಿ ಹೇಳ್ತಾ ಇರೋದು. ಅಲ್ಲಿದು ಏನಾಗುತ್ತೆ, ಮೆಗಾ ಫ್ಯಾಕ್ಟ್ರಿ ಅಂತ ಒಂದು ಇದು ಬರುತ್ತೆ. ಪ್ಲಸ್ಸು ಧರ್ಮಸ್ಥಳಕ್ಕೆ ನನ್ನ ಮಗಳು ಹೋಗಬೇಕಾದ್ರೆ ನಿಯರ್ ಅಬೌಟ್ ಸ್ಕೂಲ್ ಬಸ್ ಫೀಸ್ ಚಾರ್ಜ್ ಸಹಿತ ಅವ್ರದ್ದು ಮಿನಿಮಮ್ ತೊಗೋತಾ ಇದ್ದಾರೆ. ಯಾಕಪ್ಪ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ? ಧಾರ್ಮಿಕ ದತ್ತಿ ಇಲಾಖೆಯ ಅಂಡರ್ ಏನು ದೇವಸ್ಥಾನಗಳಿದೆ, ನೀವು ಯಾವುದೇ ತೊಗೊಳ್ಳಿ, ಕುಕ್ಕೆ ಸುಬ್ರಹ್ಮಣ್ಯ ತೊಗೊಳ್ಳಿ, ಇಡಗುಂಜಿ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ನಮಗೆ ಒಂದು ಛತ್ರದ ಫೆಸಿಲಿಟಿ ಸಹಿತ ಸಿಗಲ್ಲ. ಅಂಥದ್ರಲ್ಲಿ ಈ ಧರ್ಮಸ್ಥಳದಲ್ಲಿ ನಮಗೆ, ನಾನು ಸೌಜನ್ಯ ಪ್ರಕರಣವನ್ನು ತಿರಸ್ಕಾರ ಮಾಡ್ತಾ ಇದ್ದೇನಂತಲ್ಲ ನೋಡು. ಅವಳೊಂದು ನನ್ನ ತಂಗಿ ಇದ್ದಾಗ ಅವಳಿಗೆ ಆದ ಏನಿದೆ ಅದರದ್ದು ಪೊಲೀಸ್ ಇಲಾಖೆ ಅಂತ ಏನು ಸಮಗ್ರ ತನಿಖೆ ನಡಿಬೇಕು. ಬಟ್ ಒಂದು ಪಾವಿತ್ರ್ಯವಾದ ಸ್ಥಾನಕ್ಕೆ ಹಿಂದೂ, ಜೈನರು ಇವೆಲ್ಲ ಬೇಡ. ಅದನ್ನೆಲ್ಲ ನಾವು ಮಾಡ್ಕೋತೇವೆ ಸ್ವಾಮಿ, ಅದನ್ನೆಲ್ಲ ನಾವು ಮಾಡ್ಕೋತೇವೆ. ನಿಮ್ಮದು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ದು ವಿಡಿಯೋ ವೈರಲ್ ಆಗಿದೆ ಅವ್ರಿಗೆ ನಾನು ಹೇಳ್ತಾ ಇರೋದು, 4 ಲಕ್ಷ ಕೊಟ್ಟು ಏನೋ ವಿಡಿಯೋ ಮಾಡಿದ್ದಾರೆ. ಎಲ್ಲ ನಮ್ಮ ಹತ್ರ ಅಂತೂ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳೋದೇನೆಂದರೆ, ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಧರ್ಮಸ್ಥಳದಲ್ಲಿ ಸಿಗುವಂಥ ಏನು ಅವಕಾಶಗಳಿದೆ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ಇಲ್ಲಿ ನಿಮಗೆ ಉಳ್ಕೊಳೋದ್ರ ಸಲುವಾಗಿ 5-6 ವಸತಿ ಗೃಹಗಳನ್ನು ಕಟ್ಟಿದ್ದಾರೆ. ಅದು ಬಿಟ್ಟು ಪ್ರಸಾದ ಇದೆ. ನೀವು ಎಲ್ಲೇ ನಿಮ್ಮ ಅಲ್ಲಿ ಧರ್ಮಸ್ಥಳ ಸರೌಂಡಿಂಗ್ನಲ್ಲಿ ಯಾವುದೇ ರೀತಿಯ ನೀವು ಶೌಚಾಲಯಕ್ಕೂ ಯಾವುದಕ್ಕೆ ಹೋಗ್ತೀರಂದರೆ ಕಂಪ್ಲೀಟಾಗಿ ಉಚಿತವಾಗಿದೆ. ಯಾವ ಊರಲ್ಲೂ ಇಲ್ಲ ಇದು. ಇದರ ಬಗ್ಗೆ ಒಂದು ಸಣ್ಣ ನಾನು ಒಂದು ನಿಮಿಷದ ಟೈಮ್ ತೊಗೊಂಡು, ನಂದೊಂದು ಫ್ರೆಂಡು, ಆ ಫ್ರೆಂಡಿಗೆ ಯಾವತ್ತು ಅವನು ಬ್ರಾಹ್ಮಿಣ್ಸ್ ಆಗಿಯೂ ಅವನು ಒಂದು ದೇವಸ್ಥಾನಕ್ಕೂ ಹೋದವನಲ್ಲ. ಬಟ್ ಲಾಸ್ಟ್ 1.5 ವರ್ಷ 2 ವರ್ಷ ಆಯಿತು ಫ್ರೀಕ್ವೆಂಟಾಗಿ ಬೆಂಗಳೂರದಿಂದ ಅವನು ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾನೆ. ಕೇಳಿದ್ರೆ ಅವನು ಹೇಳೋದೊಂದೇ, ಆ ದೇವಸ್ಥಾನದಲ್ಲಿ ಶ್ರದ್ಧೆ ಇದೆ, ಅಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಇಲ್ಲ. ನಾಳೆ ಅಲ್ಲಿ 300 ರೂಪಾಯಿ ಕ್ಯೂದಲ್ಲೇ ಹೋಗಿ ನೀವು ಮಾಡ್ಬೇಕಂತ, ದರ್ಶನ ಖಾಲಿ ಇತ್ತಂದ್ರೆ ಅವರೇ ತಾವಾಗೇ ಹೇಳ್ತಾರೆ, ನೀವು ಜನರಲ್ ಕ್ಯೂಗೆ ಹೋಗಿ 300 ರೂಪಾಯಿದು 500 ರೂಪಾಯಿ ಕ್ಯೂಗೆ ಹೋಗಬೇಡಿ ಅಂತ. ಸೊ ಇದು ಧರ್ಮಸ್ಥಳದ್ದೇನಿದೆ ಅಂದರೆ, ಇಷ್ಟೆಲ್ಲ ಇದ್ದಾಗ ಇದಕ್ಕೆ ಯಾಕೆ ಇವೆಲ್ಲ ನಮ್ಮದು ಇಶ್ಯೂಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ? ಇದೆಲ್ಲ ಇಶ್ಯೂಗಳು ಬರೋದಕ್ಕೆ ಮೇನ್ ಕಾರಣ ಏನಂದರೆ, ಪ್ರತಿಯೊಂದು ಸಬ್ಜೆಕ್ಟಿಗೂ, ಪ್ರತಿಯೊಂದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರೋದಕ್ಕೆ ಏನೇನು ಸಾಧ್ಯವಾಗುತ್ತೋ ಹೇಗೆ ಡಿವೈಡ್ ಮಾಡಬೇಕು.
ನಮ್ಮಲ್ಲಿರೋ ದೊಡ್ಡ ತೊಂದರೆ ಏನಂದರೆ, ನಾವು ಯಾವತ್ತೇ ಯಾವುದೇ ಸಬ್ಜೆಕ್ಟಲ್ಲಿ ಮಾತಾಡಬೇಕಂದ್ರು ನಾವು ಫಸ್ಟ್ ಮಾತಾಡೋದೇನೆಂದರೆ, ನಿನ್ನ ಹೆಸರೇನು? ನನ್ನ ಹೆಸರು ಹೇಳ್ತೇನೆ, ಹರ್ಷ. ನೆಕ್ಸ್ಟು ನಿನ್ನ ಯಾವ ಕಾಸ್ಟು? ಸೀದಾ ಬರೋದಂದ್ರೆ ನಮ್ದು ಯಾವ್ದು ಕಾಸ್ಟ್ ಇದೆ ಅಂತ ಹೇಳ್ತೇವೆ, ಬಿಟ್ಟರೆ ಯಾರೂ ಹಿಂದೂ ಅಂತ ಹೇಳಲ್ಲ. ಎಲ್ಲಿ ತನಕ ಅದು ಹಿಂದೂ ಅನ್ನುವ ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ನಾವು ತರೋದಿಲ್ವೋ ಅಲ್ಲಿ ತನಕ ಇದೇ ಥರ ಟೂಲ್ ಕಿಟ್ಟು ಅಥವಾ ಇನ್ನೊಂದು ಯಾವುದೋ ವೀಡಿಯೋನು ಎಲ್ಲನೂ ಬರ್ತಾನೆ ಇರುತ್ತೆ. ನಾನು ರೀಸೆಂಟಾಗಿ ಇನ್ನೊಂದು ವೀಡಿಯೋ ನೋಡಿದ್ದೆ. ಅದನ್ನು ಆ ಪ್ರಾಪರ್ಟಿದು ಮಂಜುನಾಥ ಸ್ವಾಮಿದು ಪ್ರಾಪರ್ಟಿ ಇರೋದು ಯಾರು ವೀರೇಂದ್ರ ಸರ್ ಹೆಸರಲ್ಲಿದೆ. ಅದು ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗಬೇಕು, ಅಥವಾ ಕರ್ನಾಟಕ ಸರ್ಕಾರಕ್ಕೆ ಹೋಗಬೇಕು, ಅಥವಾ ಮಂಜುನಾಥ ಸ್ವಾಮಿಗೆ ಹೋಗಬೇಕು. ಸ್ವಾಮಿ, ನಾನು ಕೇಳೋದು ಒಂದೇ ಒಂದು ಮಾತು, ಅದು ಅವರ ಸ್ವಂತ ಹೆಸರಿನಲ್ಲಿ ಇರೋದಕ್ಕೆ ಇನ್ನೂ ತನಕ ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ತೊಗೊಂಡಿಲ್ಲ. ಒಂದೇದು, ಅದರಲ್ಲಿ ಬರೋ ಹಣದಲ್ಲಿ ಅವರು ಮನೆ ತೊಗೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ ಅನ್ನೋಕ್ಕಿಂತ ಅದರಿಂದ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ. ಸಿರಿ ಅಂತ ಒಂದು ಪ್ರಾಡಕ್ಟ್ ಬರ್ತಾ ಇದೆ. ಸಿರಿ ಪ್ರಾಡಕ್ಟಲ್ಲಿ ಎಷ್ಟೋ ಹೌಸ್ ಹೋಲ್ಡ್ ಪೀಪಲಿಗೆ ಅದರಲ್ಲಿಂದ ಜಾಬ್ಸ್ ಸಿಗ್ತಾ ಇದೆ. ಸ್ವಸಹಾಯ ಸಂಘ ಕಟ್ಕೊಂಡಿದ್ದಾರೆ ನೋಡಿ. ಎಲ್ಲದರಲ್ಲೂ ಸಾಧಕ ಬಾಧಕ ಇರುತ್ತೆ. ಎಲ್ಲನೂ ನೀವು ಬಾಧಕ ನೋಡಕ್ಕೆ ಹೋದರೆ ಸಾಧಕ ಸಿಗಲ್ಲ. ನೀವು ಒಂದು ಬಸ್ ಹತ್ತೀರ ಅಂದರೆ ಅದು ನೆಕ್ಸ್ಟ್ ಸ್ಟಾಪಿಗೆ ಹೋಗುತ್ತೆ ಅಂತ ಎಲ್ಲೂ ಗ್ಯಾರಂಟಿ ಇರಲ್ಲ. ನಡಕ್ಕೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್, ಬಟ್ ಇಟ್ ಈಸ್ 0.01%. ನೀವು ಬಸ್ ಆಕ್ಸಿಡೆಂಟೇ ಆಗುತ್ತೆ ಅಂದ್ಕೊಂಡು ಬಸ್ ಹತ್ತದೇ ಅಂತೂ ಇರಲ್ಲ ತಾನೆ. ಸೊ ಇದೇ ಕಾರಣಕ್ಕೆ ನಾನು ಹೇಳೋದೇನೆಂದರೆ, ಎಲ್ಲಿ ತನಕ ನಾವು ಒಟ್ಟಾಗಿ ಹಿಂದೂಗಳಾಗಿ ಇರೋಲ್ವ, ಈ ಥರ ವಿಡಿಯೋಗಳು ಬರೋದು ಕಾಮನ್ನು. ಸೊ ಇದೊಂದು ನನ್ನ ಸಣ್ಣ ರಿಕ್ವೆಸ್ಟು. ಎಷ್ಟಾಗತ್ತೆ ಇದನ್ನು ಶೇರ್ ಮಾಡಿ. ಧರ್ಮಸ್ಥಳ ಯಾವತ್ತೂ ಪವಿತ್ರವಾಗಿದೆ, ಪವಿತ್ರವಾಗಿಯೇ ಇರುತ್ತೆ. ಅಲ್ಲಿ ಬರೋರಂತೂ ಬಂದೇ ಬರ್ತಾರೆ. ಶ್ರದ್ಧೆ, ಇದಕ್ಕೆ ಯಾವುದೇ ರೀತಿ ನಮ್ಮ ಟೂಲ್ ಕಿಟ್ಟು ಅದು ಇದು ಏನೂ ಬೇಡ ನಮಗೆ. ನಾವು ಹಿಂದೂ ಧರ್ಮದಲ್ಲಿದ್ದೇವೆ, ನಮ್ಮ ಹಿಂದೂ ದೇವಸ್ಥಾನಗಳು. ಆದಷ್ಟು ಯಾರಿಗೆ ಇದರ ಬಗ್ಗೆ ನಿಮಗೆ ಸ್ಟ್ರೈಕ್ ಮಾಡೋದಿದೆಯಾ, ಧಾರ್ಮಿಕ ದತ್ತಿ ಇಲಾಖೆದ ಎಲ್ಲ ನಮ್ಮ ದೇವಸ್ಥಾನಗಳನ್ನು ನಮಗೆ ವಾಪಸ್ ಕೂಡ ಕೇಳಿ. ನಾವು ಅದರಿಂದ ನಾವು ಅಭಿವೃದ್ಧಿ ಮಾಡ್ಕೊಳೋಣ. 400-500 ಕೋಟಿ ರೂಪಾಯಿದಲ್ಲಿ ಅದನ್ನು ಯಾಕೆ ಅವರು ಸರ್ಕಾರ ತೊಗೊಳೋದು? ಹಾಗಿದ್ರೆ ಅದರಲ್ಲಿ ಕೆಟಗರಿ ಮಾಡಿದ್ದಾರೆ, ನಮಗೆ ಅದನ್ನು ಕೊಟ್ಟರಂದ್ರೆ ನಾವೇ ಅದರಲ್ಲಿಂತಲೇ ನಾವೇ ಇಂಪ್ರೂವ್ಮೆಂಟ್ ಆಗ್ಬೋದಲ್ವಾ? ಇದನ್ನು ನಾನು ಹೇಳ್ತಾ ಇರೋದು ನಿಮಗೆ. ಸೊ ಇಷ್ಟು ಹೇಳಿ ನಾನು ಒಂದು ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್.